ವಿಧಾನ ಪರಿಷತ್ನಲ್ಲೂ ಕೂಡ ಮೀಸಲಾತಿ ಫೈಟ್ ಆರಂಭ ಆಗಿದೆ. ಕೌನ್ಸಿಲ್ ಆರಂಭವಾಗ್ತಿದ್ದಂತೆ 4% ಮೀಸಲಾತಿಯ ವಾಗ್ಯುದ್ಧದ ಬಿಸಿ ತಟ್ಟಿದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಚರ್ಚೆಯನ್ನು ಆರಂಭಿಸಿದ್ರು. ಯಾವುದೇ ಕಾರಣಕ್ಕೂ ಮೀಸಲಾತಿ ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂವಿಧಾನದಲ್ಲಿ ಅವಕಾಶವಿಲ್ಲದ ಮೀಸಲಾತಿಯನ್ನ ಕೊಡಬಾರದು ಅಂತ ಛಲವಾದಿ ನಾರಾಯಣಸ್ವಾಮಿಗೆ ಹರಿಪ್ರಸಾದ್ ಕೂಡ ಕೌಂಟರ್ ಕೊಟ್ಟರು. ಸಂವಿಧಾನದಲ್ಲಿ ಅವಕಾಶವಿದೆ, ನೋಡಿಯೇ ಕೊಡಲಾಗಿದೆ ಅಂತ ಹರಿಪ್ರಸಾದ್ ಕೌಂಟರ್ ಕೊಟ್ಟರು. ಪತ್ರಿಕೆಗಳಲ್ಲಿ 2 ದಿವಸದಿಂದ ರಿಲಿಜಿಯಸ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಿಲಿಜಿಯಸ್ ರಿಸರ್ವೇಷನ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. 4%. ಅದೇ ಕಾರಣಕ್ಕೆ ನಮ್ಮ ಸರ್ಕಾರ ಇದ್ದಾಗ ಚರ್ಚೆ ಸರ್ಕಾರ ಇದ್ದಾಗ ತಮ್ಮ ಗಮನಕ್ಕೆ ತರೋದಷ್ಟೇ ಇದು. ರವಿಕುಮಾರ್ ಚರ್ಚೆ ಅಲ್ಲ, ಚರ್ಚೆ ಅಲ್ಲ, ಏನು ಅಂತ ಕೇಳಿ ಅದನ್ನು ಕೊಡಬೇಕಾ ಬೇಡ ಅನ್ನೋದು ಪೀಠ ಹೇಳುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಚರ್ಚೆ ಗಮನಕ್ಕೆ ಏನು ಹೇಳಿ, ಸಂವಿಧಾನದಲ್ಲಿ ಒಬ್ರು ಹೇಳಿ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆ ಕಾರಣದಿಂದ ನಮ್ಮ ಸರ್ಕಾರ ಸರಿ, ಈಗ ಮತ್ತೆ ತರ್ತಾ ಇರೋದನ್ನ ನಾವು ವಿರೋಧಿಸ್ತೇವೆ. ಯಾವುದೇ ಕಾರಣಕ್ಕೆ ಅದನ್ನು ಮಾಡಬಾರದು ಅಂತೇಳಿ ಸರ್ಕಾರಕ್ಕೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇವೆ. ಪ್ರಶ್ನೋತ್ತರ ಪುಟ್ಟಣ್ಣ ಸಂವಿಧಾನದ ವಿಚಾರ ಬಂದಿದೆ, ಸ್ವಲ್ಪ ನಮಗೂ ಮಾತಾಡಕ್ ಕೊಡಿ. ಆಯ್ತು, ಕೊಡೋಣ. ವಿಧಾನ ಪರಿಷತ್ನಲ್ಲೂ ಕೂಡ ಮೀಸಲಾತಿ ಫೈಟ್ ಆರಂಭ ಆಗಿದೆ. ಕೌನ್ಸಿಲ್ ಆರಂಭವಾಗ್ತಿದ್ದಂತೆ 4% ಮೀಸಲಾತಿಯ ವಾಗ್ಯುದ್ಧದ ಬಿಸಿ ತಟ್ಟಿದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಚರ್ಚೆಯನ್ನು ಆರಂಭಿಸಿದ್ರು. ಯಾವುದೇ ಕಾರಣಕ್ಕೂ ಮೀಸಲಾತಿ ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂವಿಧಾನದಲ್ಲಿ ಅವಕಾಶವಿಲ್ಲದ ಮೀಸಲಾತಿಯನ್ನ ಕೊಡಬಾರದು ಅಂತ ಛಲವಾದಿ ನಾರಾಯಣಸ್ವಾಮಿಗೆ ಹರಿಪ್ರಸಾದ್ ಕೂಡ ಕೌಂಟರ್ ಕೊಟ್ಟರು. ಸಂವಿಧಾನದಲ್ಲಿ ಅವಕಾಶವಿದೆ, ನೋಡಿಯೇ ಕೊಡಲಾಗಿದೆ ಅಂತ ಹರಿಪ್ರಸಾದ್ ಕೌಂಟರ್ ಕೊಟ್ಟರು. ಪತ್ರಿಕೆಗಳಲ್ಲಿ 2 ದಿವಸದಿಂದ ರಿಲಿಜಿಯಸ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಿಲಿಜಿಯಸ್ ರಿಸರ್ವೇಷನ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. 4%. ಅದೇ ಕಾರಣಕ್ಕೆ ನಮ್ಮ ಸರ್ಕಾರ ಇದ್ದಾಗ ಚರ್ಚೆ ಸರ್ಕಾರ ಇದ್ದಾಗ ತಮ್ಮ ಗಮನಕ್ಕೆ ತರೋದಷ್ಟೇ ಇದು. ಚರ್ಚೆ ಅಲ್ಲ, ರವಿಕುಮಾರ್ ಚರ್ಚೆ ಅಲ್ಲ, ಚರ್ಚೆ ಅಲ್ಲ, ಏನು ಅಂತ ಕೇಳಿ ಅದನ್ನು ಕೊಡಬೇಕಾ ಬೇಡ ಅನ್ನೋದು ಪೀಠ ಹೇಳುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಚರ್ಚೆ ಗಮನಕ್ಕೆ ಏನು ಹೇಳಿ, ಸಂವಿಧಾನದಲ್ಲಿ ಒಬ್ರು ಹೇಳಿ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆ ಕಾರಣದಿಂದ ನಮ್ಮ ಸರ್ಕಾರ ಸರಿ, ಈಗ ಮತ್ತೆ ತರ್ತಾ ಇರೋದನ್ನ ನಾವು ವಿರೋಧಿಸ್ತೇವೆ. ಯಾವುದೇ ಕಾರಣಕ್ಕೆ ಅದನ್ನು ಮಾಡಬಾರದು ಅಂತೇಳಿ ಸರ್ಕಾರಕ್ಕೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇವೆ. ಪ್ರಶ್ನೋತ್ತರ ಪುಟ್ಟಣ್ಣ ಸಂವಿಧಾನದ ವಿಚಾರ ಬಂದಿದೆ, ಸ್ವಲ್ಪ ನಮಗೂ ಮಾತಾಡಕ್ ಕೊಡಿ. ಆಯ್ತು, ಕೊಡೋಣ. ವಿಧಾನ ಪರಿಷತ್ನಲ್ಲೂ ಕೂಡ ಮೀಸಲಾತಿ ಫೈಟ್ ಆರಂಭ ಆಗಿದೆ. ಕೌನ್ಸಿಲ್ ಆರಂಭವಾಗ್ತಿದ್ದಂತೆ 4% ಮೀಸಲಾತಿಯ ವಾಗ್ಯುದ್ಧದ ಬಿಸಿ ತಟ್ಟಿದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಚರ್ಚೆಯನ್ನು ಆರಂಭಿಸಿದ್ರು. ಯಾವುದೇ ಕಾರಣಕ್ಕೂ ಮೀಸಲಾತಿ ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂವಿಧಾನದಲ್ಲಿ ಅವಕಾಶವಿಲ್ಲದ ಮೀಸಲಾತಿಯನ್ನ ಕೊಡಬಾರದು ಅಂತ ಛಲವಾದಿ ನಾರಾಯಣಸ್ವಾಮಿಗೆ ಹರಿಪ್ರಸಾದ್ ಕೂಡ ಕೌಂಟರ್ ಕೊಟ್ಟರು. ಸಂವಿಧಾನದಲ್ಲಿ ಅವಕಾಶವಿದೆ, ನೋಡಿಯೇ ಕೊಡಲಾಗಿದೆ ಅಂತ ಹರಿಪ್ರಸಾದ್ ಕೌಂಟರ್ ಕೊಟ್ಟರು. ಪತ್ರಿಕೆಗಳಲ್ಲಿ 2 ದಿವಸದಿಂದ ರಿಲಿಜಿಯಸ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಿಲಿಜಿಯಸ್ ರಿಸರ್ವೇಷನ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. 4%. ಅದೇ ಕಾರಣಕ್ಕೆ ನಮ್ಮ ಸರ್ಕಾರ ಇದ್ದಾಗ ಚರ್ಚೆ ಸರ್ಕಾರ ಇದ್ದಾಗ ತಮ್ಮ ಗಮನಕ್ಕೆ ತರೋದಷ್ಟೇ ಇದು. ಚರ್ಚೆ ಅಲ್ಲ, ರವಿಕುಮಾರ್ ಚರ್ಚೆ ಅಲ್ಲ, ಚರ್ಚೆ ಅಲ್ಲ, ಏನು ಅಂತ ಕೇಳಿ ಅದನ್ನು ಕೊಡಬೇಕಾ ಬೇಡ ಅನ್ನೋದು ಪೀಠ ಹೇಳುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಚರ್ಚೆ ಗಮನಕ್ಕೆ ಏನು ಹೇಳಿ, ಸಂವಿಧಾನದಲ್ಲಿ ಒಬ್ರು ಹೇಳಿ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆ ಕಾರಣದಿಂದ ನಮ್ಮ ಸರ್ಕಾರ ಸರಿ, ಈಗ ಮತ್ತೆ ತರ್ತಾ ಇರೋದನ್ನ ನಾವು ವಿರೋಧಿಸ್ತೇವೆ. ಯಾವುದೇ ಕಾರಣಕ್ಕೆ ಅದನ್ನು ಮಾಡಬಾರದು ಅಂತೇಳಿ ಸರ್ಕಾರಕ್ಕೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇವೆ. ಪ್ರಶ್ನೋತ್ತರ ಪುಟ್ಟಣ್ಣ ಸಂವಿಧಾನದ ವಿಚಾರ ಬಂದಿದೆ, ಸ್ವಲ್ಪ ನಮಗೂ ಮಾತಾಡಕ್ ಕೊಡಿ. ಆಯ್ತು, ಕೊಡೋಣ. ವಿಧಾನ ಪರಿಷತ್ನಲ್ಲೂ ಕೂಡ ಮೀಸಲಾತಿ ಫೈಟ್ ಆರಂಭ ಆಗಿದೆ. ಕೌನ್ಸಿಲ್ ಆರಂಭವಾಗ್ತಿದ್ದಂತೆ 4% ಮೀಸಲಾತಿಯ
ವಾಗ್ಯುದ್ಧದ ಬಿಸಿ ತಟ್ಟಿದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಚರ್ಚೆಯನ್ನು ಆರಂಭಿಸಿದ್ರು. ಯಾವುದೇ ಕಾರಣಕ್ಕೂ ಮೀಸಲಾತಿ ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂವಿಧಾನದಲ್ಲಿ ಅವಕಾಶವಿಲ್ಲದ ಮೀಸಲಾತಿಯನ್ನ ಕೊಡಬಾರದು ಅಂತ ಛಲವಾದಿ ನಾರಾಯಣಸ್ವಾಮಿಗೆ ಹರಿಪ್ರಸಾದ್ ಕೂಡ ಕೌಂಟರ್ ಕೊಟ್ಟರು. ಸಂವಿಧಾನದಲ್ಲಿ ಅವಕಾಶವಿದೆ, ನೋಡಿಯೇ ಕೊಡಲಾಗಿದೆ ಅಂತ ಹರಿಪ್ರಸಾದ್ ಕೌಂಟರ್ ಕೊಟ್ಟರು. ಪತ್ರಿಕೆಗಳಲ್ಲಿ 2 ದಿವಸದಿಂದ ರಿಲಿಜಿಯಸ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಿಲಿಜಿಯಸ್ ರಿಸರ್ವೇಷನ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. 4%. ಅದೇ ಕಾರಣಕ್ಕೆ ನಮ್ಮ ಸರ್ಕಾರ ಇದ್ದಾಗ ಸರ್ ಚರ್ಚೆ ನಮ್ಮ ಸರ್ಕಾರ ಇದ್ದಾಗ ತಮ್ಮ ಗಮನಕ್ಕೆ ತರೋದಷ್ಟೇ ಇದು. ಚರ್ಚೆ ಅಲ್ಲ, ರವಿಕುಮಾರ್ ಇದು ಚರ್ಚೆ ಅಲ್ಲ, ನೋಡಿ, ಇದು ಚರ್ಚೆ ಅಲ್ಲ, ಇದು ಚರ್ಚೆ ಏನು ಅಲ್ಲ. ಅಂತ ಕೇಳಿ ಅದನ್ನು ಕೊಡ್ಬೇಕಾ ಬೇಡ ಅನ್ನೋದು ಪೀಠ ಹೇಳುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಹಾಗೆ ಚರ್ಚೆ ಅಲ್ಲ, ತಮ್ಮ ಗಮನಕ್ಕೆ ಬರ್ತೇನೆ. ಗಮನಕ್ಕೆ ಏನು ಹೇಳಿ? ಸಂವಿಧಾನದಲ್ಲಿ ಒಬ್ರೇ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆ ಕಾರಣದಿಂದ ನಮ್ಮ ಸರ್ಕಾರ ಸರಿ. ಈಗ ಮತ್ತೆ ತರ್ತಾ ಇರೋದನ್ನ ನಾವು ವಿರೋಧಿಸ್ತೇವೆ. ಯಾವುದೇ ಕಾರಣಕ್ಕೆ ಅದನ್ನು ಮಾಡಬಾರ್ದು ಅಂತೇಳಿ ಸರ್ಕಾರಕ್ಕೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇವೆ. ಪ್ರಶ್ನೋತ್ತರ ಪುಟ್ಟಣ್ಣ ಸಂವಿಧಾನದ ವಿಚಾರ ಬಂದಿದೆ, ಸ್ವಲ್ಪ ನಮಗೂ ಮಾತಾಡಕ್ ಕೊಡಿ. ಆಯ್ತು, ಕೊಡೋಣ. ವಿಧಾನ ಪರಿಷತ್ನಲ್ಲೂ ಕೂಡ ಮೀಸಲಾತಿ ಫೈಟ್ ಆರಂಭ ಆಗಿದೆ. ಕೌನ್ಸಿಲ್ ಆರಂಭವಾಗ್ತಿದ್ದಂತೆ 4% ಮೀಸಲಾತಿಯ ವಾಗ್ಯುದ್ಧದ ಬಿಸಿ ತಟ್ಟಿದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಚರ್ಚೆಯನ್ನು ಆರಂಭಿಸಿದ್ರು. ಯಾವುದೇ ಕಾರಣಕ್ಕೂ ಮೀಸಲಾತಿ ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂವಿಧಾನದಲ್ಲಿ ಅವಕಾಶವಿಲ್ಲದ ಮೀಸಲಾತಿಯನ್ನ ಕೊಡಬಾರದು ಅಂತ ಛಲವಾದಿ ನಾರಾಯಣಸ್ವಾಮಿಗೆ ಹರಿಪ್ರಸಾದ್ ಕೂಡ ಕೌಂಟರ್ ಕೊಟ್ಟರು. ಸಂವಿಧಾನದಲ್ಲಿ ಅವಕಾಶವಿದೆ, ನೋಡಿಯೇ ಕೊಡಲಾಗಿದೆ ಅಂತ ಹರಿಪ್ರಸಾದ್ ಕೌಂಟರ್ ಕೊಟ್ಟರು. ಪತ್ರಿಕೆಗಳಲ್ಲಿ 2 ದಿವಸದಿಂದ ರಿಲಿಜಿಯಸ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಿಲಿಜಿಯಸ್ ರಿಸರ್ವೇಷನ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. 4%. ಅದೇ ಕಾರಣಕ್ಕೆ ನಮ್ಮ ಸರ್ಕಾರ ಇದ್ದಾಗ ಸರ್ ಚರ್ಚೆ ನಮ್ಮ ಸರ್ಕಾರ ಇದ್ದಾಗ ತಮ್ಮ ಗಮನಕ್ಕೆ ತರೋದಷ್ಟೇ ಇದು. ಚರ್ಚೆ ಅಲ್ಲ, ರವಿಕುಮಾರ್ ಇದು ಚರ್ಚೆ ಅಲ್ಲ, ನೋಡಿ, ಇದು ಚರ್ಚೆ ಅಲ್ಲ, ಇದು ಚರ್ಚೆ ಏನು ಅಲ್ಲ. ಅಂತ ಕೇಳಿ ಅದನ್ನು ಕೊಡ್ಬೇಕಾ ಬೇಡ ಅನ್ನೋದು ಪೀಠ ಹೇಳುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಹಾಗೆ ಚರ್ಚೆ ಅಲ್ಲ, ತಮ್ಮ ಗಮನಕ್ಕೆ ಬರ್ತೇನೆ. ಗಮನಕ್ಕೆ ಏನು ಹೇಳಿ? ಸಂವಿಧಾನದಲ್ಲಿ ಒಬ್ರೇ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆ ಕಾರಣದಿಂದ ನಮ್ಮ ಸರ್ಕಾರ ಸರಿ. ಈಗ ಮತ್ತೆ ತರ್ತಾ ಇರೋದನ್ನ ನಾವು ವಿರೋಧಿಸ್ತೇವೆ. ಯಾವುದೇ ಕಾರಣಕ್ಕೆ ಅದನ್ನು ಮಾಡಬಾರ್ದು ಅಂತೇಳಿ ಸರ್ಕಾರಕ್ಕೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇವೆ. ಪ್ರಶ್ನೋತ್ತರ ಪುಟ್ಟಣ್ಣ ಸಂವಿಧಾನದ ವಿಚಾರ ಬಂದಿದೆ, ಸ್ವಲ್ಪ ನಮಗೂ ಮಾತಾಡಕ್ ಕೊಡಿ. ಆಯ್ತು, ಕೊಡೋಣ. ವಿಧಾನ ಪರಿಷತ್ನಲ್ಲೂ ಕೂಡ ಮೀಸಲಾತಿ ಫೈಟ್ ಆರಂಭ ಆಗಿದೆ. ಕೌನ್ಸಿಲ್ ಆರಂಭವಾಗ್ತಿದ್ದಂತೆ 4% ಮೀಸಲಾತಿಯ ವಾಗ್ಯುದ್ಧದ ಬಿಸಿ ತಟ್ಟಿದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಚರ್ಚೆಯನ್ನು ಆರಂಭಿಸಿದ್ರು. ಯಾವುದೇ ಕಾರಣಕ್ಕೂ ಮೀಸಲಾತಿ ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂವಿಧಾನದಲ್ಲಿ ಅವಕಾಶವಿಲ್ಲದ ಮೀಸಲಾತಿಯನ್ನ